ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೋಡಿ, ರಸ್ತೆ ಗುಂಡಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಲಹಂಕದಿಂದ ಚಂದ್ರೇಗೌಡ ಅನ್ನೋರು ಕಾಲ್ ಮಾಡಿದ್ದಾರೆ. ನಾನು ಮಾತಾಡಬೇಕು ಸರ್, ನಮ್ಮ ಯಲಹಂಕದಲ್ಲೂ ರಸ್ತೆ ಹಿಂಗೇ ಇದೆ ಸರ್ ಅಂತೇಳಿ. ಚಂದ್ರೇಗೌಡ್ರೆ ಸರ್ ನಮಸ್ಕಾರ. ನಮಸ್ಕಾರ. ಯಲಹಂಕದಲ್ಲಿ ಎಷ್ಟು ಕಿತ್ತೋಗಿದೆ ರಸ್ತೆ ಸರ್? ಯಲಹಂಕ ಅನ್ನೋದಕ್ಕಿಂತ ನಾನೊಬ್ಬ ಏರ್ಪೋರ್ಟ್ ವಾಹನ ಚಾಲಕ. ಓಕೆ ಓಕೆ ಸರ್, ನೀವೆಲ್ಲ ಕಡೆ ಓಡಾಡ್ತಿದ್ದೀರಿ? ಹಾ ಸರ್, ಎಲ್ಲಾ ಕಡೆ ಓಡಾಡ್ತಿದ್ದೀವಿ ಸರ್. ನಾನು 25 ವರ್ಷ ಸರ್ವಿಸು. ಹಾ ಹಾ. ಆದ್ರೆ ಈ ಸಲ ಈಗ ಒಂದೂವರೆ ವರ್ಷದಿಂದ ನೋಡ್ತಿರೋ ಗುಂಡಿಗಳು ನನ್ನ ಲೈಫಲ್ಲಿ ನೋಡಿರಲಿಲ್ಲ ಸರ್. ಅಯ್ಯಯ್ಯೋ. 47 ಇಯರ್ಸ್ ನನಗೆ ಸರ್. ಅವ್ರಿಗೆ ಕಣ್ ಕಾಣಲ್ವ ಸರ್? ಅವ್ರಿಗೆ ಅಲ್ಲೆಲ್ಲ ಓಡಾಡ್ತಾರೆ, ಅವರು ಹಾಕಿದ್ರ ಮೇಲೆ ರೋಡ್ ಹಾಕಿ ಇಟ್ಕೋತಾರಲ್ಲ. ಅವ್ರು ಎಲ್ಲಾ ಕಡೆ ಓಡಾಡ್ಬಿಟ್ಟು ದೊಡ್ಡದಾಗಿ ತೋರಿಸ್ತಾರಲ್ಲ, ಅವ್ರಿಗೆ ಹೊಟ್ಟೆಗೆ ಏನ್ ತಿಂತಾರೆ ಸರ್ ಗೊತ್ತಾಗಲ್ವ ಸರ್ ಅವ್ರಿಗೆ? ನಿಜ ನಿಜ ಸರ್, ಕರೆಕ್ಟ್. ಸರ್ ಏನ್ ಸರ್, ಈಗ ಬೆಳಗ್ಗೆ ತೋರಿಸಿದ್ರಲ್ಲ, ಬೆಳಗಿಂದ ನೋಡ್ತಾ ಇದ್ದೀನಿ ನಾನು ಸರ್. ನಿನ್ನೆ ಒಂದು ಆಟೋ ಪಲ್ಟಿ ಆಯ್ತು ಸರ್, ಲೋಡ್ ಗಾಡಿ ಅಂತ ಏನು ಓವರ್ ಲೋಡ್ ಇರ್ಲಿಲ್ಲ, ಪಲ್ಟಿ ಆಗ್ಬಿಟ್ಟು ಬೈಕ್ ಅವ್ರ ಮೇಲೆ ಬಿತ್ತು ನಿನ್ನೆ ಇದ್ರ ರೋಡಲ್ಲಿ, ಜೆಸಿ ರೋಡಲ್ಲಿ, ನಿನ್ನೆ ಕಣ್ಣೆದ್ರಿಗೆ. ಹೌದು, ಡೆತ್ ಆದಲ್ಲ ಮೊನ್ನೆ ಅಲ್ವಾ ಸರ್? ಹೌದು ಸರ್, ಹೌದು. ಎಲ್ಲ ದೊಡ್ಡದಾಗ ಇದ್ ಮಾಡ್ತೀವಿ ಸಿಂಗಾಪುರ್ ಮಾಡ್ತೀವಿ ಅಂತಾರೆ. ಇವ್ರು ಹೇಗೆ ರೋಡ್ ಹಾಕಕ್ಕಾಗ್ತಿಲ್ವಲ್ಲ ಸರ್? ಇವರು ಬ್ರ್ಯಾಂಡ್ ಮಾಡ್ತಾರಂತಲ್ಲ ಸರ್ ಬೆಂಗಳೂರನ್ನ. ಸರ್ ಇವರೆಲ್ಲ ಹಾಳು ಮಾಡಿ ಕೊಳ್ಳೆ ಹೊಡೆದು ನಾವು ಕಟ್ಟಿ ಸಾಕಾಗ್ಬಿಟ್ಟೈತೆ ಸರ್. ಒಂದು ವಾರ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಗಾಡಿ ತೆಗ್ದಿಲ್ಲ ಸರ್, ರಿನ್ಯೂವಲ್ ಆಗ್ಲಿಲ್ಲ, FC ಆಗ್ಲಿಲ್ಲ. ಹೌದು ಹೌದು. ದಯವಿಟ್ಟು ಸರ್ ಎಲ್ಲಾ ಕಡೆ ಸರ್, ಆಲ್ಮೋಸ್ಟ್ ಎಲ್ಲಿ ಹೋದ್ರು CM ಮನೆ, DCM ಮನೆ ಬಿಟ್ರೆ ಮೇನ್ ವಿಧಾನಸೌಧ ಬಿಟ್ರೆ ಇನ್ನೆಲ್ಲೋದ್ರು ರೋಡ್ ಕಿತ್ತೋಗಿದಾವೆ ಸರ್. ನಿಜ ನಿಜ ನಿಜ. ಅದೇ ವಿಚಾರ ನಾವು ಇವತ್ತು ಇಡೀ ದಿನ ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಮಂಗಳೂರಿಂದ ಅಮಿತ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಅಮಿತ್ ಅವರೇ ನಮಸ್ಕಾರ. ಹಲೋ ನಮಸ್ಕಾರ ಸರ್, ನಾವು ಮಂಗಳೂರಿಂದ. ಹೇಳಿ ಅಮಿತ್ ಅವರೇ. ಇಲ್ಲಿ ಮೊನ್ನೆ ಒಂದು ಕುಳೂರು ಮತ್ತೆ ಬೈಕಂಪಾಡಿ ರಸ್ತೆ ಉಂಟು, ಅಲ್ಲಿಂದ ಒಂದು ಡೆತ್ ಆಗಿದೆ ರಸ್ತೆ ಗುಂಡಿಯಿಂದಾಗಿ. ಹೇಗಾಯ್ತು? ಏನಾಯ್ತು? ಒಬ್ರು ಸ್ಕೂಟರ್ ಇಂದ ಹೋಗ್ತಿದ್ರಲ್ಲ, ಒಂದು ಲಾರಿ ಕೆಳಗೆ ಹೋಗ್ಬಿಟ್ಟಿದ್ದಾರೆ ಗುಂಡಿಯಿಂದಾಗಿ. ಓಹೋ, ಆನ್ ಸ್ಪಾಟ್ ಡೆತ್ ಆಗಿದೆ ಅವ್ರದ್ದು. ಇದು ಮಂಗಳೂರಿನ ಪರಿಸ್ಥಿತಿ ಮಾತ್ರ ಅಲ್ಲ ಅಮಿತ್ ಅವರೇ, ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಹಿಂಗೇನೆ. ರಸ್ತೆ ಅಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಮಳೆ ಎಲ್ಲ ಬಂದ್ರೆ ಪಾಪ ನೀವು ಹೇಳಿದಾಗೆ ಜೀವ ಕಳ್ಕೊಂಡಿರುವಂತ ಪ್ರಕರಣಗಳು ಎಷ್ಟಿದಾವು. ಹೌದು. ಬೇರೆ ಎಲ್ಲೆಲ್ಲ ಹಂಗಾಗಿದೆ ನಿಮ್ಮ ಮಂಗಳೂರು ಆ ಕಡೆ ಎಲ್ಲ ರಸ್ತೆ? ಅಂದ್ರೆ ಇಲ್ಲಿ ಗುಂಡಿ ಮುಚ್ಚೋ ಯಾರು ಇಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿದೆ ತುಂಬಾ. ಎಲ್ಲ ಕಡೆ ಹಾಗೆ ಆಗಿದೆ. ಈ ಪಂಪಲ್ಲಿಂದ ಹೋಗೋ ರಸ್ತೆಯಲ್ಲಿ ತುಂಬಾ ಕಡೆ ಗುಂಡಿ ಎದ್ದಿದೆ. ಒಂದು ಅದ್ರ ಮೇಲೆ ಒಂದು ಹಾಕಿ ಹೋಗ್ತಾರೆ, ಸಿಮೆಂಟ್ ಏನೋ ಹಾಕಿ ಹೋಗ್ತಾರೆ ಅಷ್ಟೇ, ಮತ್ತೆ ಏನ್ ಮಾಡುದಿಲ್ಲ ಇಲ್ಲಿ. ಪಾಪ ಅಮಾಯಕರು ಜೀವ ಕಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಅಮಿತ್ ಅವರೇ. ಸಲಾವುದ್ದೀನ್ ಅಂತ ಹೇಳಿ ಚಿಕ್ಕಮಂಗ್ಳೂರಿಂದ. ಸಲಾವುದ್ದೀನ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸಲಾವುದ್ದೀನ್ ಅವರೇ. ನೋಡಿ, ಯಾರಿಗೆ ಹೇಳೋಣ ನಮ್ಮ ಗೋಳು? ಗೋಳಲ್ಲ ಸರ್, ಮಲೆನಾಡು ಭಾಗದಲ್ಲೂ ಪೂರ್ತಿ ರಸ್ತೆಗಳು ಕೆರೆಗೆಟ್ಟೋಗಿದೆ. ಏನ್ ಆಗ್ತಿದೆ ಅಂತ ಹೇಳಿದ್ರೆ, ರಸ್ತೆ ಗುಂಡಿ ಏನಾದ್ರು ಬಿದ್ರೆ 5 ವರ್ಷ ಮೇಂಟೆನೆನ್ಸ್ ಅಂತ ಇರುತ್ತೆ ಸರ್. 5 ವರ್ಷ ಮೇಂಟೆನೆನ್ಸ್ ನ ಇಂಜಿನಿಯರ್ ಮತ್ತೆ ಇವ್ರು ಕಾಂಟ್ರಾಕ್ಟರ್ ಸೇರ್ಕೊಂಡು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಅಂತ ಅಮೌಂಟ್ ಇಟ್ಟಿರ್ತಾರೆ. ಈ 5 ವರ್ಷದ ಏನೇ ಗುಂಡಿ ಏನಾದ್ರೂ ಏನೇ ಅಪಘಾತ ಆದ್ರೂ ಸಂಬಂಧಪಟ್ಟ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟ್ ಮೇಲೆ ಪೊಲೀಸರು FIR ಮಾಡಬೇಕು. ಈ ನಮ್ ಕರ್ನಾಟಕ ರಾಜ್ಯ ಪೊಲೀಸರು ಗುಂಡಿಯಿಂದ ಸತ್ರೆ ಮುಂದೆ ವಾಹನದ ಮೇಲೆ ಕೇಸ್ ಮಾಡ್ತಾನೆ ಬಿಟ್ರೆ ಗುಂಡಿ ಮೇಲೆ ಕೇಸ್ ಮಾಡ್ತಿಲ್ಲ. ಇಂಜಿನಿಯರ್ ಮೇಲೆ ಕೇಸ್ ಮಾಡಬೇಕು. ಯಾರು ರಸ್ತೆ ದುರಸ್ತಿ ಮಾಡಿದ್ರು ಆ ಇಂಜಿನಿಯರ್ ಮೇಲೆ ಕೇಸ್ ಮಾಡಬೇಕು. ಆ ಸೈಟ್ ಇಂಜಿನಿಯರ್ ಮತ್ತೆ ಕನ್ಸಲ್ಟ್ AEE ಇರ್ತಾರೆ. ಎಕ್ಸಿಕ್ಯೂಟಿವ್ 3 ಜನ ರಸ್ತೆ ಸರಿ ಇದೆ, ಎಲ್ಲ ಸಮರ್ಪಕವಾಗಿದೆ ಅಂತ ಹೇಳ್ಬಿಟ್ಟು ಈ ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಗೆ ಸೈನ್ ಹಾಕಿರ್ತಾರೆ. ಕ್ವಾಲಿಟಿ ಕಂಟ್ರೋಲ್ ಚೆನ್ನಾಗಿದೆ ಅಂತ ಹಾಕಿರ್ತಾರೆ. ಅಷ್ಟು ಜನ ಮೇಲೆ ಮತ್ತೆ ಅಲ್ಲಿ ಟೆಂಡರ್ ತಗೊಂಡಿರ್ತಕ್ಕಂಥ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರ ಮೇಲೆ 2 FIR ಗಳು ಪ್ರತಿ ಜಿಲ್ಲೆಯಲ್ಲಿ ಬೀಳ್ತಾ ಹೋದ್ರೆ ಯಾವ ರಸ್ತೆನೂ ಗುಂಡಿ ಆಗಲ್ಲ. ನಿಜ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಪದೇ ನಾವು ಹೇಳೋದು, ಅವ್ರು ಮಾಡೋದು ಹಂಗೆ ಆಗತ್ತೆ. 2 FIR ಆಗ್ಲಿ, ಆನಂತರ ಅವ್ರಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಕಾನೂನಲ್ಲಿ ಅವಕಾಶ ಇದೆ, ಆಯ್ತಾ? ಅವರು ಅದನ್ನ ಏನು ವಾಹನಗಳು ಓಡಾಡ್ಲಿಕ್ಕೆ ಶುದ್ಧವಾಗಿದೆ, ರಸ್ತೆ ಸರಿಯಾಗಿದೆ, ಸಮರ್ಪಕವಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಮತ್ತೆ ಗುಂಡಿ ಬಿತ್ತು ಅಂದಾಗ ಅವ್ರ ಮೇಲೆ FIR ಮಾಡೋದು. ನಾವಿಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ಮಾಡಿದೀವಿ. ಎಲ್ಲಾ ರಾಜ್ಯದಲ್ಲೂ ತಮ್ಮ ಮುಖಾಂತರ ಒಂದು ಕರೆ ಕೊಡ್ತೀವಿ. ರಾಜ್ಯದಲ್ಲಿ ಯಾವುದೇ ಗುಂಡಿ ಮುಚ್ಚಿ ಯಾವ್ದಾರೆ ಇದಾಕಿ ಸಾವಾಯ್ತು ಇಲ್ಲ ಕೈಕಾಲು ಮುರಿತು ಅಂತ ಹೇಳಿದ್ರೆ ಆ ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರ ಮತ್ತೆ ಇಂಜಿನಿಯರ್ಸ್ ಏನಿದ್ದಾರೆ ಟಾಪ್ ಟು ಬಾಟಮ್ ಇಂಜಿನಿಯರ್ಗಳು ಬರ್ತಾರೆ. ಇದಾಗಬೇಕು, ನೀವು ಹೇಳ್ದಂಗೆ ಇದಾಗಬೇಕು ಸರ್. ಹೌದಿನ ಅವರೇ, ಇದಾದ್ರೆ ಮಾತ್ರ ಸ್ವಲ್ಪ ಅವರಿಗೆ ಭಯ ಭಕ್ತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಬೆಳ್ತಂಗಡಿಯಿಂದ ವೆಂಕಪ್ಪ ಕೋಟ್ಯಾನ್ ಅಂತ ಹೇಳಿ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೆಂಕಪ್ಪ ಅವರೇ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ, ಬೆಳ್ತಂಗಡಿಯಲ್ಲಿ ಈ ರಸ್ತೆ ಪರಿಪಾಡಲ್ ಹೆಂಗಿದೆ? ಅಲ್ಲ, ನಾನು ಕೇಳ್ತಾ ಇರೋದು ಡಾಮರು. ಮುಂಚೆ ಡಾಮರ್ ಇತ್ತು, ಈಗದ್ದು ಡಾಮರ್ ಆಗಿದೆ ನೋಡಿ. ಇವತ್ತು ಬೆಳ್ತಂಗಡಿಯಲ್ಲಿ ಮಾಡ್ತಾ ಇದ್ದಾರೆ.
ಪ್ಯಾಚ್ ವರ್ಕ್. ಹಾ 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 ಅದರಲ್ಲಿ ಡಾಮರ್ ಉಂಟಾ ಮಡ್ ಇದು ಜೀಪಿಂದೆಲ್ಲ ತೆಗೆದ ಮಡ್ ಆಯಿಲ್ ಉಂಟಾ ಯಾರು ಟೆಸ್ಟ್ ಮಾಡಿದ್ದಾರೆ? ಇಂಜಿನಿಯರ್ ಅವರೆಲ್ಲ ಮಾಡಿದಾರಾ? ಹ್ಮ್ 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 ಅವಾಗ ಒಬ್ರು ಕಾಂಟ್ರಾಕ್ಟರ್ ಫೋನ್ ನಿಮ್ಮ ಹತ್ರ ಮಾತಾಡ್ತಿದ್ರು, ನಾನು ಕೇಳ್ತಾ ಇದ್ದೆ. ಹ್ಮ್ 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 ನೋಡಿ ಮುಂಚೆ ಎಲ್ಲ ನಾವು ಮಕ್ಳಿರುವಾಗ ಹ್ಮ್ ನಮ್ಮ ಊರಿಗೆ ಡಾಮರ್ ಹಾಕಿದ್ರೆ ಎಷ್ಟು ಚೆನ್ನಾಗಿತ್ತು ನೋಡಿ. ಈಗ ಬಿಳಿ ಬರುದದು. ಹೌದೌದು ಹೌದಾ? ಕರೆಕ್ಟ್. ಅದೇ ಈ ಹಿಂದಿನ ಕಾಲರ್ ಒಬ್ರು ಹೇಳ್ತಾ ಇದ್ರು, ವೆಂಕಪ್ಪ ಅವರೇ, ಹಿಂದಿನ ಕಾಲರ್ ಒಬ್ರು ಹೇಳ್ತಾ ಇದ್ರು, ನೀವು ಕ್ವಾಲಿಟಿ ಎಲ್ಲವೂ ಕೂಡ ಸರಿ ಇದೆ ಅಂತೇಳಿ ಸಹಿ ಮಾಡ್ತೀರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ಹೇಳಿದರೆ ಅಲ್ಲಿ ಆ ವಾಹನ ಸವಾರನ ಮೇಲೆ ನೀವು ಕಂಪ್ಲೇಂಟ್ ಮಾಡ್ತೀರಿ ಅಥವಾ FIR ಮಾಡ್ತೀರಿ ಹೊರತು ಇಂಜಿನಿಯರ್ ಯಾರು ಅವ್ನು ಕ್ವಾಲಿಟಿ ವರ್ಕ್ ಮಾಡಿದ್ದಾನೆ ಅನ್ನೋದನ್ನ ನೀವು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾ ಸರಿ 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 ಅಲ್ವಾ? ಹಂಗೆ ಮಾಡಬೇಕು ಅಂತ. ಹೌದೌದು, ಆ ಕ್ವಾಲಿಟಿ ಉಂಟು ಅದರಲ್ಲಿ. ಹ್ಮ್ ನಾವು ಸಣ್ಣಗಿರುವಾಗ ಹೇಗಿತ್ತು ನೋಡಿ ಡಾಮರ್. ಹ್ಮ್ ಆ ಡಾಮರ್ ಚೆಕ್ ಮಾಡೋದಿಲ್ಲ, ಹ್ಮ್ ಹ್ಮ್ ಆ ಜಲ್ಲಿ ಚೆಕ್ ಮಾಡೋದಿಲ್ಲ, ನಾವು ಮಿಕ್ಸಿಂಗ್ check ಅನ್ಕೋತೀವಿ ಇದು ಮಾಡೋದಿಲ್ಲ. ಸಣ್ಣ ವಿಚಾರ ಅಂತ ಅನ್ಕೋತೀವಿ. ನೋಡಿ ನಿಮ್ಮ ಎಲ್ಲೂ ಕೂಳೂರಿನಲ್ಲಿ ಯಾರೋ ಒಬ್ರು ಜೀವ ಕಳ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಪ್ರಕರಣಗಳು ದಿನಕ್ಕೊಂದು ಐದಾರು ನಡೀತಾ ಇರುತ್ತೆ ರಾಜ್ಯದಲ್ಲಿ. ರಸ್ತೆ ಗುಂಡಿ ತಪ್ಸಕ್ಕೆ ಹೋಗಿ ಅಪಘಾತ ಆಗೋದು ಅಥವಾ ಗುಂಡಿ ಒಳಗಡೆ ಬೀಳೋದು, ಮೋರಿಗೆ ಬೀಳೋದು, ಈ ರೀತಿ ಅಪಘಾತಗಳು ಸಾಲು. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡೋದಕ್ಕೆ ವೆಂಕಪ್ಪ ಕೋಟೆನವರೇ. ಬೆಂಗಳೂರಿನಿಂದ ಕರುಣಾಕರ್ ಅಂಥೇಳಿ. ನಮಸ್ಕಾರ ಕರುಣಾಕರ್ ಅವರೇ. ನಮಸ್ತೆ. ಹೇಳಿ ಕರುಣಾಕರ್ ಅವರೇ, ಏನ್ ಪರಿಸ್ಥಿತಿ ಇದು ಬೆಂಗಳೂರದ್ದು? ಏನ್ ದೌರ್ಭಾಗ್ಯ ನೋಡಿ ನಾವು ಬೆಂಗಳೂರಿಗೆ. ದೌರ್ಭಾಗ್ಯ ಅಂದ್ರೆ ಚೂರ್ ಮಿಸ್ ಆದ್ರೆ ಅವ್ ಇಲ್ಲ, ಅಷ್ಟೇ ಮುಗೀತು ಕತೆ. ಅಷ್ಟೇ ಒಂದು ಪೀಣ್ಯದಿಂದ ರಾಜೇಂದ್ರ ಬರುವಾಗ ಒಂದು ಹೊಂಡ ಬಿದ್ದಿದೆ ಅಂದ್ರೆ ಸ್ವಲ್ಪ ಅಲ್ಲ ಸರ್, ಮಳೆ ಬಂದ್ರೆ ಗೊತ್ತೇ ಆಗಲ್ಲ. ನಿಜ ಸರ್, ನಿಜ. ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಹೇಳಕ್ಕೆ ಆಗಲ್ಲ ಸರ್. BBMP ಅವರು ಟ್ಯಾಕ್ಸ್ ತಗೊಂತಾರೆ, ಎಲ್ಲಾ ತಗೊಂತಾರೆ. ಅಟ್ಲೀಸ್ಟ್ ರೋಡ್ ಮಾಡ್ತಾರೆ, 3 ದಿನಕ್ಕೆ ಕಿತ್ತೋಗುತ್ತೆ ಸರ್. ಈಗ ಯಾರನ್ನ ಜವಾಬ್ದಾರಿ ಮಾಡ್ಬೇಕಂಗ ಸರ್ಕಾರ ಜವಾಬ್ದಾರಿ ಮಾಡೋದು, ಕಾಂಟ್ರಾಕ್ಟರ್ ಮಾಡೋದು, ಅಟ್ಲೀಸ್ಟ್ ನಮ್ ಜನನೇ ಸರಿ ಇಲ್ಲ ಅಂತ ನಮ್ಮನೆ ಕಾಂಟ್ರಾಕ್ಟರ್ಗೆ ಗುತ್ತಿಗೆ ವಹಿಸಿರ್ತಾರಲ್ಲ ಸರ್, ಸರ್ಕಾರವೇ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್ ಕರುಣಾಕರ್ ಅವರೇ. ಹರ್ಷವರ್ಧನ್ ಅಂತ ಹೇಳಿ ಮತ್ತೊಬ್ರು ಬೆಂಗಳೂರಿಂದ. ಹರ್ಷವರ್ಧನ್ ಅವರೇ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನಾನು ರಿಪಬ್ಲಿಕ್ ನ್ಯೂಸ್ ಬೆಳಗ್ಗೆನು ಕೂಡ ಸಿಕ್ಕಿದೆ ನಿಮ್ಗೇನೆ ಬೀದಿಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ ನೀವು ಮಾಡ್ತಿರೋ ಕೆಲಸ ಆಗ್ಲಿ ಏನೇ ಇರ್ಲಿ. ಥ್ಯಾಂಕ್ ಯು. ಇವತ್ತಿಗೆ ನಿಮ್ಮ ಮುಂದಿನ ಕಾಲಲ್ಲಿ ಇವಾಗ ಮಾತಾಡ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇದ್ರು ಏನು ಗುತ್ತಿಗೆ ತಗೊಂಡು ಕೆಲಸ ಮಾಡಿರ್ತಾರಲ್ಲ ಗುತ್ತಿಗೆ ಕಂಪನಿಯವರು, ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ. ಆದ್ರೆ ಆ ತರ ಗುತ್ತಿಗೆ ಕೊಟ್ಟು ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರವ್ರಿಗೆ ಗುತ್ತಿಗೆ ಕೊಡ್ತಾ ಇದ್ರಲ್ಲ ಅಂತ ಗೌರ್ಮೆಂಟ್ ಏನ್ ಮಾಡ್ಬೇಕು ಸರ್? ನಿಜ, ಅಂತವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸದೆ ನೀವು ಮತ್ತೆ ಅವರಿಗೆ ರಸ್ತೆ ನಿರ್ಮಾಣಕ್ಕೆ ಕಾಂಟ್ರಾಕ್ಟ್ ಕೊಡ್ತಿರಲ್ಲ, ಗುತ್ತಿಗೆ ಕೊಡ್ತಿರಲ್ಲ. ಹೌದು, ಈ ಬಡವರು ನಾವು ಪ್ರಶ್ನೆ ಮಾಡ್ಬೇಕು. ಹೇಳಿ ಸರ್. ಯಾವುದೇ ತರ ವ್ಯಾಲ್ಯೂನೇ ಇಲ್ವಾ ಸರ್? ನಿಜ ಸರ್, ನಿಜ. ಇವ್ರೇನೋ ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಕಾರಲ್ಲಿ ಓಡಾಡ್ತಾ ಇದೆ, ಇವ್ರಿಗೇನ್ ಅನ್ಸಲ್ಲ. ಆದ್ರೆ ಒಂದು ಗುಂಡಿನ ಅವಾಯ್ಡ್ ಮಾಡಕ್ ಹೋದಾಗ ಪ್ರಾಣ ಕಳ್ಕೊತಾ ಇದೀವಿ, ಕಾಲು ಕೈ ಮುರ್ಕೋತಾ ಇದೀವಿ. ಆತರ ಆದಾಗ ಹೌದು ನೀವು ಧ್ವನಿ ಎತ್ತಿದೀರಾ ಸರ್, ಈ ಧ್ವನಿನ ವಿಧಾನಸೌಧವರೆಗೂ ಕೇಳಿಸಿ ಇದು ಸರಿ ಹೋಗೋವರೆಗೂ ಬಿಡಬೇಡಿ ಸರ್. ಖಂಡಿತ. ನೀವು ಹೇಳ್ದಂಗೆ ಕೈಯೋ ಕಾಲೋ ಕಳ್ಕೊಂಡಾಗ ಆ ಮನೆಯವ್ರು ತಬ್ಬಲಿ ಆಗ್ತಾರೆ ಸರ್, ಅಷ್ಟೇ. ಇವರೇನು ಮಾಡೋದು ಇಲ್ಲ, ಇವರೇನು ಅನ್ಸೋದು ಇಲ್ಲ. ಇವ್ರು ಆರಾಮಾಗಿ ತಮ್ಮ ಮಕ್ಕಳನ್ನ ಎಲ್ಲೋ ಫಾರಿನಲ್ಲಿ ಓದಿಸ್ಕೊಂಡು ಝೂಮ್ ಆಗಿ ಫ್ಲೈಟಲ್ಲೋ ಹೆಲಿಕಾಪ್ಟ್ರಲ್ಲೋ ಓಡಾಡ್ಕೊಂಡು ಆರಾಮಾಗಿರ್ತಾರೆ ಸರ್. ಅಧಿಕಾರ ಹಿಡ್ಕೊಂಡು AC ರೂಮಲ್ಲಿ ಆರಾಮಾಗಿರ್ತಾರೆ. ಇವ್ರಿಗೆ ಏನೂ ಅನ್ಸೋದಿಲ್ಲ ಸರ್, AC ಕಾರಲ್ಲಿ ಓಡಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಯಲ್ಲಪ್ಪ ಅಂತೇಳಿ ಹಾವೇರಿ ಅವರು. ನಮಸ್ಕಾರ ಯಲ್ಲಪ್ಪ ಅವರೇ. ಹಾವೇರಿ ಅವರೇ, ಹಾವೇರಿಯಿಂದ ವೆಂಕಪ್ಪ ಅವರೇ. ಯಲ್ಲಪ್ರಿ, ಸಾರಿ ಕೇಳ್ಸಕತ್ತಾಯ್ತಾ? ಹೇಳ್ರಿ ಮತ್ತ ಹೆಂಗೈತ್ರಿ ಹಾವೇರಿನಾಗ ರಸ್ತೆ ಪೂರ? ಏನ್ರಿ ಉಳಿದಿಲ್ರಿ, ಹೆಂಗದಾವು ಒಬ್ಬೊಬ್ರು ಬಿದ್ರೆ ರೋಡ್. ಯಾರ ರೈತರು ಇಲ್ಲ, ಏನು ಇಲ್ಲ ಅವ್ರ ಕಡೆಗೆ. ಅವ್ರಿಗೆ ಏನ್ ಬ್ಯಾರೆ ಏನು ಇಲ್ಲನ. ಒಂದ್ ಏನಾರ ತಗೊಂಡ್ ಹೊಂಟ್ರಂದ್ರ ಬರೀ ಅದು 6 ತಿಂಗಳು ಅದ್ರಾಗ ಹೋಗ್ಬೇಕು. ಇವ್ರು ಬಿಜೆಪಿ ಇವ್ರು ಏನು ಕೇಳಂಗಿಲ್ಲ ಅವ್ರನ್ನ. ಎಲ್ಲ ಒಂದೇ ರೀ, ಉತ್ತರ ಕೇಳಂಗಿಲ್ಲ. ರೈತರಿಗೆ ಏನ್ ಮಾಡಿದ್ರಿ ಏನಿಲ್ಲ ಅಂತ ಇದ್ರ ಉತ್ತರ ಇವ್ರು ಕೇಳಂಗಿಲ್ಲ. ಇವ್ರು ಎಲ್ಲ ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಎಲ್ಲ ಅವರೇ ರೀ, ಕಳ್ಳ ಸುಳ್ಳೆ ಮಕ್ಕಳ್ರಿ ಅಷ್ಟು. ಹಂಗೆಲ್ಲ ಮಾತಾಡ್ಬೇಡ್ರಿ. ಏನ್ರಿ ಸಾಹೇಬ್ರ, ನೋಡ್ರಿ ಈ ಕಡೆ ಬಂದ್ ನೋಡ್ರಿ ನೀವು ಒಂದ್ಸಲ ಬಂದ. ಈ ರೈತರ ಗೋಳ ಅನ್ನೋದು ಒಂದಿತ್ತು, ಇಲ್ಲೆಲ್ಲಾ ಬಂದ್ ನೋಡ್ರಿ ನೀವು. ಯಾರಿಗೆ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಇಲ್ಲಲ್ರಿ. ನಾವು ಓಟ್ ಹಾಕ್ತಿವಲ್ರಿ, ನಾವು ಎಂಜಲ್ ಕಾಸಿಗೆ ಆಸೆ ಪಟ್ಟು ಇಂಥವ್ರನ್ನ ಗೆಲ್ಲಿಸ್ತೀವಲ್ರಿ, ನಮ್ಮನ್ನ ಎಕ್ಕಡ ತಕೊಂಡ್ ನಾವೇ ಹೊಡ್ಕೋಬೇಕ್ರಿ. ಏನಂತೀರಿ? ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ.
ಯೋಗೀಶ್ ಅಂತೇಳಿ ಹಾಸನದಿಂದ ಕಾಲ್ ಮಾಡಿದ್ದಾರೆ. ಯೋಗೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಯೋಗೀಶ್ ಅವರೇ, ಹೇಳಿ ಏನ್ ಹೇಳ್ತೀರಿ? ಹಾಸನದ ಮತ್ತೊಬ್ರು ಲಾಸ್ಟ್ ಕಾಲರ್ ಹೇಳ್ತಾ ಇದ್ರು, ನೀವೇನ್ ಹೇಳ್ತೀರಿ? ನೀವು ಎಲ್ಲಿರೋರು? ಹಾಸನದಲ್ಲಿ ನಾವು ಸಕಲೇಶ್ಪುರ ಹಾಸನ ಗ್ರಾಮಾಂತರ ಇವಾಗ ಇಲ್ಲಿ ರಸ್ತೆಗಳನ್ನೋದು ಕೇಳಂಗಿಲ್ಲ. ಯಾಕೆ ಹೈವೇ 1 ಮಾಡ್ಕೊಂಡ್ಬಿಡ್ತಾರೆ ಇವರು ಬೆಂಗಳೂರಿಗೆ ಹೋಗಕ್ಕೆ ಇಲ್ಲಿ ಬರಕ್ಕೆ. ಅಷ್ಟ್ ಬಿಟ್ರೆ ಇಲ್ಲಿ ಗ್ರಾಮಾಂತರದಲ್ಲಿ ಏನು ಇಲ್ಲ. ನಮ್ಮ ತಾಲೂಕು ಇದೆಯಲ್ಲ ಹಾಸನ ಸಕಲೇಶ್ಪುರ ತಾಲೂಕು, ಸರ್ ಇಲ್ಲಿಂದ ನಿಮ್ಮ 10 ಜಿಲ್ಲೆಗೆ ಕುಡಿಯೋ ನೀರು ಸಹಕಾರ ಆಗುತ್ತೆ. ಇಲ್ಲಿಂದ ಡ್ಯಾಮಿಂದ ಹೇಮಾವತಿ ನೀರಿಂದ ಇಲ್ಲಿ ಕೆಸರುಮಯ ರಸ್ತೆ, ಬರೀ ರಸ್ತೆ ಮಾಡ್ಕೊಡ್ಲಿ ನಮ್ಗೆ. ಅಕ್ಕಿ ಬೇಳೆ ಅವ್ರದ್ದು ಗ್ಯಾರಂಟಿ ಏನು ಬೇಡ ನಮ್ಗೆ. ಅಷ್ಟ್ ಮಾಡ್ಕೊಟ್ರೆ ಇದೊಂದು ರಿಪೋರ್ಟ್ ಹಾಕಿ ವಿಶೇಷವಾಗಿ ಸಕಲೇಶ್ಪುರ ಕಟ್ಟಾಯ ಈ ಭಾಗದ ರಸ್ತೆಗಳನ್ನ ರೈತರು ಜಮೀನ್ಗೆ ಹೋಗಕ್ ಮಾಡ್ಕೊಡಕ್ ಹೇಳಿ. ಇಲ್ಲಿ ನೀರ್ ನಿಲ್ಲುತ್ತೆ 3 ದಿಕ್ಕಲ್ಲುವೆ. ಹೌದೌದು. ಹೇಮಾವತಿ ಇನ್ನೀರಲ್ಲಿ ಮುಳುಗಿ ಕೆಸರುಮಯ. ನಾವು ಮಳೆ ಸ್ಟಾರ್ಟ್ ಆಯ್ತು, ಜೂನ್ ಸ್ಟಾರ್ಟ್ ಆಯ್ತು, ಜಮೀನ್ ಹತ್ರ ಹೋಗಲ್ಲ, ಹೋಗಕ್ ಆಗೋದಿಲ್ಲ. ಬೈಕಲ್ಲಿ ಹೋಗಕ್ಕಾಗಲ್ಲ, ಬಿದ್ದಿದೀವಿ ನಾವೆಲ್ಲ, ವಿಡಿಯೋ ಎಲ್ಲ ಮಾಡಾಕಿದೀವಿ. ನಿಜ ಸರ್. ಆಮೇಲೆ ಇವ್ರಿಗೆ ರಸ್ತೆನ ಇನ್ನು ಮಿಕ್ಕಿದ ರಸ್ತೆಗಳಿಗೆ ಕಟ್ ಮಾಡ್ತಾರಲ್ಲ ರಸ್ತೆ, ಅವ್ರಿಗೆ ಮೊದಲು ಕಾನೂನು ತರಕ್ ನೀವು ರಿಪೋರ್ಟ್ ಹಾಕಿ ಸರ್. ನಮ್ಗಂತೂ ಹಳ್ಳಿಯಿಂದ ಬರಕ್ಕಾಗಲ್ಲ. ನಿಜ ಅದೇ ಮಾಡ್ತಿದೀವಿ ಸರ್ ನಾವೀಗ. ಅದೇ ಗುಂಡಿ ಮೇಂಟೆನೆನ್ಸ್ ಯಾವನು ಕಾಂಟ್ರಾಕ್ಟ್ರು, ಅಲ್ಲಿಯೇ ಕಾಂಟ್ರಾಕ್ಟರ್ ಅಂತ ನಾವು ಅಲ್ಲಿ ಎಡತಾಕ್ ಬಂದಿದೀವಿ. ಕಾಂಟ್ರಾಕ್ಟರ್ ಅಂದ್ರೆ ಅವ್ರ ದಿಮಾಕ್ ನೋಡಬಾರ್ದು. 50% ಕೊಡ್ತೀವಿ ಮರ, ನಾವೇನಾರು ಮಾಡ್ಕೊತೀವಿ, ನಿಮಗೇನು ಅಂತಾರೆ. ಎಲ್ಲ ಶಾಮೀಲಾಗ್ಯಾರ ಸರ್ ಅವ್ರು. ಅದ್ ಏನಾದ್ರೂ ಆಗ್ಲಿ, ಒಟ್ಟಾರೆ ನಮ್ಗೆ ಈ ರಸ್ತೆ ಆಗ್ಯವ್ರು ಮತ್ತೆ ರಸ್ತೆ ಮಾಡೋರು ಮೇನ್ ಏನ್ ಮಾಡ್ತಾ ಇದಾರೆ, ಏನ್ ನಡೀತಾ ಇದೆ. ಕಾಂಟ್ರಾಕ್ಟರ್ ಅಂದ್ರೆ ಏನು? ಇವ್ರು ಗ್ಯಾರಂಟಿ ಕೊಟ್ಬಿಟ್ರೆ ಇಲ್ಲಿ ಗ್ಯಾರಂಟಿಲೆಲ್ಲ ಅಭಿವೃದ್ಧಿ ಆಗೋದಿಲ್ಲ. ಇಲ್ಲಿ ನಮಗೇನು ಅದ್ ಕೊಡದೇ ಇದ್ರು ಜೀವನ ಮಾಡ್ತಾರೆ ಜನ ಇಲ್ಲಿ. ಕರೆಕ್ಟ್. ನಾವು ಬದುಕಿಲ್ವಾ ಸರ್? ಅದೇ ನಾವು ಗ್ಯಾರಂಟಿ ಇಲ್ಲದೆ ಬದುಕಿಲ್ವಾ ಇಷ್ಟು ದಿನ ಅಂತ? ಯಾಕೆ ಬದುಕಿಲ್ಲ? ಇವ್ರು ಕರೆಂಟ್ ವಿದ್ಯುತ್ ಬಸ್ ಇಲ್ದಲೆ ಬದುಕಿರೋ ನನಗೆ 57 ವರ್ಷ. ನಮ್ಗೆ ಎಂತದು ಇರ್ಲಿಲ್ಲ ಇಲ್ಲಿ. ನಾವು ಕುಗ್ರಾಮ ಹೇಮಾವತಿ ಹಿನ್ನೀರಲ್ಲಿ ಮುಳುಗೋಗಿರೋರು ನಾವು. ಮುಳುಗಡೆ ಆದಾಗ ನಮ್ ಕತೆ ಹೇಳ್ಬಾರ್ದು. ಇಲ್ಲಿ ದನ ಮೇಯ್ಸಕ್ ಜಾಗ ಇಲ್ಲ, ಎಲ್ಲಿ ನೆಂಟ್ರ ಮನೆಗೆ ಹೊಡಿಯೋರು ಅಲ್ಲೂ ಮುಳುಗಡೆ. ನಮ್ಗೆ ಇಲ್ಲಿ ಬದುಕಿಗೆ ನಮ್ಗೆ ಈ ರಿಹಾಬಿಟೇಷನ್ ಸರಿಯಾಗಿ ಮಾಡಿಲ್ಲ. ನಿಜ ಯೋಗೀಶ್ವರ, ಥ್ಯಾಂಕ್ ಯು. ಸಮಯಾವಕಾಶ ಸ್ವಲ್ಪ ಕಮ್ಮಿ ಇದೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೀವು ಹೇಳ್ದಂಗೆ ನೋಡಿ, ಮೂಲಭೂತ ಸೌಕರ್ಯವನ್ನ ಕೊಡಿ, ನೀವು ಉಚಿತವಾಗಿ ಏನು ಕೊಡೋದು ಬೇಡ ನೀವು ಅಂತೇಳಿ ನೀವೇ ಹೇಳ್ತಾ ಇದ್ದೀರಿ. ಖಂಡಿತ ಸರ್ಕಾರ ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕು. ಬಸಪ್ಪ ಅಂತೇಳಿ ಬೈಲಹೊಂಗಲದವರು. ನಮಸ್ಕಾರ ಬಸಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ ಬಸಪ್ಪ ಅವರೇ, ಬೈಲಹೊಂಗಲಕ್ಕೆ ನಾನು ಬಂದಿನ್ರಿ. ರಸ್ತೆ ಭಾಳ ಹದಗೆಟ್ಟೈತ್ರಿ ಬೈಲಹೊಂಗಲದಾಗ. ಏನು ಇಲ್ಲ ಅಲ್ರಿ ಸರ? ನಮಸ್ಕಾರ ಸರ. ಹ್ಞೂನ್ರಿ. ಏನ್ ಸರ್ ಈ ಸರ್ಕಾರ ಯಾವಾಗ ಹಾಳಾಗಿ ಹೋಗತ್ತೆ ಆಂಬಲ್ ಸರ? ಹೌನ್ ಸರ. ಹ್ಞೂನ್ರಿ, ಭಾಳ ಕೆಟ್ಟೈತ್ರಿ. ಎಲ್ಲಾ ಹಾಳಾಗಿ ಹೋಗೈತ್ರಿ. ಇವ್ರ ಎಂದ್ ಹಾಳಾಗಿ ಹೋಗ್ತಾರೆ ಆಂಬಲ್ರಿ. ಏನ್ ಈಗ ಏನ್ ಬಿಜೆಪಿ ಅವ್ರ ಇದ್ದಾಗ್ರಿ, ಈಗ 1 ಕಿಲೋಮೀಟರ್ಗೆ 1 ಕೋಟಿ ರೂಪಾಯಿ ಅಂತೇಳಿ ಧರಣಿ ಮಾಡಿರಿ ಅವಾಗ್ರಿ. ಈಗ ಇವ್ರ ಅದಕ್ಕೆ ಹೆಚ್ಚು ಮಾಡತ್ತಾರ್ರಿ ಇವ್ರು. ನಿಜ. ಥ್ಯಾಂಕ್ ಯು ಬಸಪ್ಪ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ತುಮಕೂರಿನಿಂದ ಶೇಷಾದ್ರಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಶೇಷಾದ್ರಿ ಅವರೇ ನಮಸ್ಕಾರ. ತುಮಕೂರಿನಲ್ಲಿ ರಸ್ತೆ ಪರಿಸ್ಥಿತಿ ಹೇಗಿದೆ ಸರ್? ನಮ್ದು ಇಲ್ಲಿ ತುರುವೇಕೆರೆ ತಾಲೂಕು ಅಂತ ಹೇಳಿ ಸರ್ ಮಾತಾಡೋದು. ಆಯ್ತ್ರಿ ಹೇಳ್ರಿ ಸರ್. ರಸ್ತೆ ನಿಟ್ಟೂರಿಂದ ಸಂಖ್ಯೆ ಅಂತ ಹೇಳಿ ಒಂದು 10 ಕಿಲೋಮೀಟರ್ಸ್ ಇದೆ ಸರ್. ತೀರಾ ಸ್ಕೂಲ್ ಬಸ್ಸು ಎಲ್ಲದಕ್ಕೂ ತೀರಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಸುಮಾರು ಒಂದು 8-10 ಇಯರ್ಸ್ ಇಂದ ಆ ರಸ್ತೆ ಮಾಡೋರೇ ಗತಿ ಇಲ್ಲ ಸರ್. ಹೌದು. ಅದು ತಾಲೂಕ್ ಬಾರ್ಡರ್ ಬರುತ್ತೆ, ತುರುವೇಕೆರೆ ಒಂದು ಗುಬ್ಬಿ ಅಂತ ಹೇಳಿ. ಅದು ಮಧ್ಯ ಇದಿದೆ, ತಾಲೂಕ್ ಬಾರ್ಡರ್ಗಳಿದೆ. ಈ MLA ಮಾಡಿಸ್ತಾ ಇಲ್ಲ, ಆ MLA ಮಾಡಿಸ್ತಿಲ್ಲ ಸರ್. ಹಂಗೆ ಸಮಸ್ಯೆ ಆಗ್ಬಿಟ್ಟಿದೆ. ಖಂಡಿತ ಸರ್, ಖಂಡಿತ ಅದೇ ವಿಚಾರ ನೀವು ಹೇಳಬೇಕಾಗಿರೋದು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಓಂಕಾರ ಅಂತೇಳಿ ಮತ್ತೊಬ್ರು ಕಾಲರ್ ಇದ್ದಾರೆ. ಓಂಕಾರ ಮೂರ್ತಿ ಅವರೇ ನಮಸ್ಕಾರ. ಏನ್ ಹೇಳ್ತೀರಿ? ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಅಂಧಕಾರದಲ್ಲಿ ಮುಳುಗಿರೋ ಈ ರಾಜಕಾರಣಿಗಳಿಗೆ ಬೆಳಕು ತರಿಸುವಂತ, ಕಣ್ಣು ತರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಮೊದಲಿಗೆ ನಿಮ್ಗೆ ಧನ್ಯವಾದಗಳು, ಹೃದಯ ತುಂಬಿ ಧನ್ಯವಾದಗಳು ನಿಮಗೆ. ಗುಂಡಿಗಳಿಂದ ನಾನು ಕಾಲನ್ನ ಮುರ್ಕೊಂಡಿದ್ದೀನಿ, ಅಂದ್ರೆ ಬಿದ್ದು ಏಟಾಗಿದೆ. ಆ ನೋವನ್ನ ತಡ್ಕೊಳಕ್ ಆಗೋದಿಲ್ಲ ನಮ್ಗೆ. ಈ ಅಯೋಗ್ಯ ರಾಜಕಾರಣಿಗಳು ಬಿದ್ರೆ ಗೊತ್ತಾಗುತ್ತೆ, ಮಂಡಿ ಕಾಲೆಲ್ಲ ತರಚಿ ಹೋಗ್ತಿದೆ. ಆಮೇಲೆ ಇಷ್ಟು ಸಂಕಟ ಆಗುತ್ತೆ ನಮ್ಗೆ. ಡಯಾಬಿಟಿಕ್ ಬೇರೆ ಇದೆ, ಅದು ಒಣಗ್ತಾ ಇಲ್ಲ ಈ ಕೋಲ್ಡ್ಗೆ. ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಈ ಅಯೋಗ್ಯ ರಾಜಕಾರಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಿಜವಾಗ್ಲೂ ಕೂಡ ನೀವು ಮಾಡ್ತಾ ಇರೋದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀರಾ. ನಿಮಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು.
ಕರೆಕ್ಟ್. ಥ್ಯಾಂಕ್ ಯು ಓಂಕಾರ ಮೂರ್ತಿ ಅವರೇ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಸಿದ್ದೇಂದ್ರ ಅಂತ ಹೇಳಿ ಬೆಂಗಳೂರಿನವರು. ಸಿದ್ದೇಂದ್ರ ಅವರೇ ಹೇಳಿ, ಬೆಂಗಳೂರಿನಲ್ಲಿ ತಾವು ಎಲ್ಲಿಯವರು? ನಾವು ಸಿದ್ದೇಂದ್ರ ಅಂತ ಹೇಳಿ ಸರ್, ನಾವು HL ಅಲ್ಲಿ ವಾಸ ಮಾಡೋದು. ಸರಿ 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 ಹೇಳಿ. ದಿನಗೂರಿ ನೌಕರರು. ಹೇಳಿ ಸರ್. ಪ್ರತಿನಿತ್ಯ ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮಗೆ ಸಂಬಳ ಬರುತ್ತೆ. ಖಂಡಿತ ಖಂಡಿತ ಖಂಡಿತ. ನಿಮ್ಗೆ ಗೊತ್ತಿರತ್ತೆ, ನೀವು ಓಡಾಡ್ತಿರ್ತೀರಿ ಹಾಗಾದ್ರೆ. ಕರೆಕ್ಟ್, ಗೊತ್ತಾಯ್ತು. ಏನೊಂದು ನಮ್ ರಿಕ್ವೆಸ್ಟ್, ಒಂದು ಆರ್ ಕನ್ನಡಕ್ಕೆ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಹೇಳಿ ಸರ್. ನೀವು ಈ 2 ವರ್ಷ ಗವರ್ಮೆಂಟ್ ಬರೋದಕ್ಕೆ ಮುಂಚೆ ರೇಟ್ಗಳು ಎನಿವನ್, ಈಗ ಒಂದು ಹಾಸ್ಪಿಟಲ್, ಜಯದೇವ್ ಹಾಸ್ಪಿಟ್ಲ್ಗೆ ಹೋಗ್ರಿ, ಫೈಲ್ ಮಾಡ್ಸಕ್ 250 ರೂಪಾಯಿ ಕೊಡ್ಬೇಕು. ಬಡವ್ರ ಬಗ್ಗೆ ಹೋಗಕ್ಕಾಗತ್ತೆ ಆಕ್ಚುಲಿ. 250 ರೂಪೀಸ್ ಫೈಲ್ ಮಾಡ್ಸಕ್ಕೆ. 2 ವರ್ಷದಿಂದ ಗವರ್ಮೆಂಟ್ ಬರೋದ್ ಮುಂಚೆ ಎಷ್ಟಿತ್ತು ನೀವು ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ. ಆಮೇಲೆ ಹಾಲಿನ ರೇಟ್ ಎಷ್ಟು ಜಾಸ್ತಿ ಆಯ್ತು ನೋಡಿ. ಪೆಟ್ರೋಲ್ ರೇಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವ್ರು ಏನೋ ಟ್ಯಾಕ್ಸ್ ಕಡಿಮೆ ಮಾಡ್ಬಿಟ್ಟು 100 ರೂಪೀಸ್ ಮಾಡೋದಂತು. ಇವ್ರು ಏನ್ ಮಾಡ್ಬಿಟ್ಟು ಅದನ್ನ ಮೇಂಟೈನ್ ಮಾಡ್ಬಿಟ್ಟು ಅದನ್ನ ಇವ್ರು ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂಡ್ಬಿಟ್ರಿ. ಇರ್ಲಿ ಆಯ್ತಾ. ಪ್ರತಿಯೊಂದು ಈಗ ನಾವ್ ಇದೆಲ್ಲ ಮಾತಾಡಿದ್ರೆ ನಾವು ಯಾವ್ರದ್ದೋ ಪರ ಅಂತ ಹೇಳಿ ಮಾತಾಡ್ತಾರೆ ಸರ್ ಇವರು. ಪರ ಅಂತ ನಾವು ಜನಪರ ಅಷ್ಟೇ. ಜನರಿಗೆ ಏನಾಗ್ಬೇಕು, ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ನಾವು ತೋರಿಸ್ತೀವಿ. ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದೀವಿ. ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದೀವಿ. ನಂದೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಸುಮ್ನೆ ಇವೆಲ್ಲ ಈ ಗ್ಯಾರಂಟಿಗಳನ್ನೆಲ್ಲ ನಿಲ್ಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡೋದು ಒಳ್ಳೇದು ಅಂತ ನನ್ನೊಂದು ಸಲಹೆ. ಕರೆಕ್ಟ್. ಥ್ಯಾಂಕ್ ಯು ಸಿದ್ದೇಂದ್ರ ಅವರೇ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಚಿತ್ರದುರ್ಗದಿಂದ ಸೀತಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಸೀತಾ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸೀತಾ ಅವರೇ. ಮೊನ್ನೆ ಮಹಾಗಣಪತಿ ಆಯ್ತಲ್ಲ, ಹಿಂದೂ ಮಹಾಗಣಪತಿಗೆ ನಾವು ಬಂದೀವ್ರಿ. ಆ ರಸ್ತೆ ನೋಡಿದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ ಬಿಡ್ರಿ. ಹೌದು. ನಾವೀಗ ಚಿತ್ರದುರ್ಗ ಮೇಲೆ ಮಂಗಳೂರು ಕಡೆ ಹೋಗೋದೇ ಇಲ್ರಿ, ರಸ್ತೆ ಸರಿ ಇಲ್ಲ ಅಂತ. ಅದಕ್ಕೇನು ಹೇಳ್ತಾ ಇರೋದು. ಹೇಳ್ರಿ, ಏನ್ ತಾಪತ್ರ ಆಗ್ತಾ ಇದ್ರಿ ನಿಮ್ಗೆ? ಅಲ್ಲಿ ಒಂದು ರೀ, ಮತ್ತೆ ನಾನು ಹಾವೇರಿ ಜಿಲ್ಲಾ ಆನ್ಗಲಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಅಂತೂ ತುಂಬಾ ರೋಡ್ ಸರಿ ಇಲ್ಲ ರೀ. ಹೌದು. ಸೊ ಹಂಗಾಗಿ ಅದನ್ನ ಗಮನಕ್ಕೆ ತಗೊಂಡು, 2 ವರ್ಷ ಅಷ್ಟೇ ರೀ ಸರ್ಕಾರ ಇರೋದು ಅಲ್ವಾ. ಅದಕ್ಕೆ ಯಾವ ಗ್ಯಾರಂಟಿನೂ ಬೇಡ, ಏನು ಬೇಡ. ಅಲ್ಲೊಂದು ಸ್ವಲ್ಪ ರೋಡ್ ಸರಿ ಮಾಡ್ಕೊಂಡು, ಆಕ್ಚುಲಿ ನಾನು ಮೊನ್ನೆ ಬಿದ್ದು ಕಾಲ್ ಮುರ್ಕೊಂಡಿದ್ದೀನಿ ಗಾಡಿಯಿಂದ. ಅಯ್ಯಯ್ಯೋ ದೇವ್ರೆ. ಹಂಗಾಗಿ ಸ್ವಲ್ಪ ಇಲ್ಲಿನ ಶಾಸಕರಿಗೆ ಅದನ್ನ ಗಮನಕ್ಕೆ ತಂದು ಸ್ವಲ್ಪ ರೋಡ್ ರಿಪೇರಿ ಮಾಡೋ ಹಾಗೆ ಹೇಳಿ ಅಷ್ಟೇ. ನೋಡಿ ನೀವೇನ್ ಪಾಪ ಮಾಡಿದ್ದೀರಿ ನೋಡಿ ಮೇಡಮ್. ಪಾಪ ನೀವು ಕಾಲ್ ಮುರ್ಕೊಂಡಿದ್ದೀರಿ, ರಸ್ತೆ ಹಿಂಗಾಗಿದೆ. ಯಾರನ್ನ ಕೇಳೋದು ಹೇಳಿ? ಈ ಸರ್ಕಾರವನ್ನ ನಮ್ಗೆ ಕೇಳಕ್ಕಾಗತ್ತ? ನಮ್ಗೆ ಅಷ್ಟು ದನಿ ಇದೆಯಾ? ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಕ್ಯಾಂಪೇನ್ ಮಾಡ್ತಾ ಇದೆ ಮೇಡಮ್. ಎಲ್ಲೆಲ್ಲಿ ರಸ್ತೆ ಹೆಂಗಿದೆ ಅನ್ನೋದ್ರ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ. ಮಾದೇವ್ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕಾಲ್ ಮಾಡಿದ್ದಾರೆ. ಮಾದೇವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಮಾದೇವ್ ಅವರೇ, ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರೆ ಅಲ್ಲಿ IT ಹಬ್ ಅದು. ಪ್ರತಿದಿನ ಹೋಗೋರು ಬರೋರು, ಪೀಕ್ ಟೈಮಲ್ಲಂತೂ ಜಾಮ್. ಅಲ್ಲಿ ರಸ್ತೆ ಹೆಂಗಿದೆ ನೀವೇ ಹೇಳ್ಬಿಡಿ ಸರ್. ಇಡೀ ಕರ್ನಾಟಕದಲ್ಲಿ ರಸ್ತೆ ಸೈಂಟಿಫಿಕ್ ಆಗಿ ಎಲ್ಲೂ ಮಾಡಿಲ್ಲ ಸರ್. ಹೌದು. ಈಗ ನಾನು ನೋಡ್ತಾ ಇದ್ದೀನಿ ಚಿತ್ರದಲ್ಲಿ, ಬರೀ ಕಾಂಟ್ರಾಕ್ಟರ್ ತಗೋತಾರೆ ಕೆಲಸ, ಅಷ್ಟಕ್ಕೆ ಮಾತ್ರ ತೇಪೆ ಹಾಕಿ ಹೋಗ್ತಾರೆ. ಹೊತ್ತು ನೀರನ್ನ ನಿಲ್ದಿರೋ ತರ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ? ಎಲ್ಲೂ ಮಾಡ್ತಾ ಇಲ್ಲ ಅದನ್ನ, ಎಲ್ಲೂ ಮಾಡ್ತಾ ಇಲ್ಲ. ನೀರು ಯಾವುದೇ ಕಾರಣಕ್ಕೂ ನಿಂತಿರೋ ರೋಡ್ ಹಾಳಾಗತ್ತೆ. ನಿಜ ಮಾಡ್ಬೇಕು ಫಸ್ಟ್. ಹೌದು ಸರ್. ಇನ್ನೊಂದು ನೋಡಿ ಸರ್, ನೀವು ಮಾದೇವ್ ಅವರೇ, ಈ ಬೆಂಗಳೂರು ಕಾಂಕ್ರೀಟ್ ಕಾಡು, ನಿಮ್ ಮಣ್ಣೆಲ್ಲೂ ಸಿಗೋದಿಲ್ಲ. ಅಂತದ್ರಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಏನಾದ್ರೂ ರಸ್ತೆ ಎತ್ತು ಅಂತೇಳಿ ಹೇಳಿದ್ರೆ ಧೂಳುಮಯ. ಹಿಂದ್ಗಡೆ ಬರ್ತಿರೋ ಬೈಕ್ ಚಾಲಕನೋ ಅಥವಾ ಆಟೋದವನೋ ಬೇರೆಯಾನೋ ಅಂತ ಹೇಳಿದ್ರೆ ಸತ್ತ ವೀಸಿಂಗ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಮತ್ತೊಂದು ಪ್ರಾಬ್ಲಮ್. ಹೌದು ಸರ್ ಅಲ್ವಾ? ಹೌದು ನೋಡಿ, ಹಿಂಗೆಲ್ಲ ಇದೆ. ಒಂದು ಸರ್, ಇದೇ ಗುಂಡಿನಲ್ಲಿ ನಾನು ಬಿದ್ದು ಕಾಲ್ ಮುರ್ಕೊಂಡು 3 ತಿಂಗಳಾಯ್ತು ಸರ್. ಛೇ ಲಾಸ್ಟ್ ಕಾಲರ್ ಅದೇ ಹೇಳ್ತಾ ಇದ್ರು ಸರ್. ಹಿಂದೆಯಿಂದ ಕ್ಯಾಬ್ನವ್ನು ಬಂದು ಹೊಡೆದು ನನ್ನ ಕಾಲ್ ಮುರಿದು 3 ತಿಂಗಳಾಯ್ತು. ಈಗ ಮನೇಲಿದ್ದೀನಿ. ಯಾಕೆಂದ್ರೆ ಈ ರೋಡಿನ ವ್ಯವಸ್ಥೆನೇ ಇದು, ಅವ್ಯವಸ್ಥೆ. ಖಂಡಿತ ಮಾದೇವ್ ಅವರೇ, ನೋಡಿ ಬಹಳ ಸೀರಿಯಸ್ ವಿಚಾರ ಇದು, ಬಹಳ ಗಂಭೀರ ವಿಚಾರ ಇದು. ನಾನು ಆಗಲೇ ಹೇಳಿದೆ, ಸಾವು ನೋವು, ಕೈಕಾಲು ಮುರ್ಕೊಂಡು ಈ ಗುಂಡಿಯಿಂದ ಅನುಭವಿಸ್ತಾ ಇರೋರು ಒಬ್ರಿಬ್ರಲ್ಲ ಅಂತ ಹೇಳಿದ್ವಿ ನಾವು. ನೋಡಿ, ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳುತ್ತಾ ಅಂಥೇಳಿ. ನೀವು ನಿಮ್ಮೂರಿನ ರಸ್ತೆ ಹೇಗಿದೆ ಅಂತೇಳಿ ನಮ್ಮ ಜೊತೆಯಲ್ಲಿ ಕರೆ ಮಾಡಿ ಮಾತಾಡ್ಬೋದು. ನಿಮ್ಮ ಧ್ವನಿಯನ್ನು ನಾವು ಸರ್ಕಾರದ ಮುಂದೆ ತೆರೆದಿರ್ತೀವಿ. ಕಾಲ್ ಮಾಡಿ ಮಾತಾಡ್ಬೋದು. ಚಿಕ್ಕ ಬ್ರೇಕ್ ಆದಮೇಲೆ ರಾಜ್ಯದ ಅಧ್ವಾನದ ರಸ್ತೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕಲಬುರಗಿಯಿಂದ ವಿಜಯ್ ಅಂತೇಳಿ ಕಾಲ್ ಮಾಡಿದ್ದಾರೆ. ವಿಜಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಕೂಡ ಆ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಲ್ಲ ಬಿಡಿ. ಇನ್ನು ರಸ್ತೆ ಕತೆ ಅಂತೂ ಹೇಳೋದೇ ಬೇಡ. ಹೇಳಿ, ತಾವು ಕಲಬುರಗಿಯ ಜನ ಹಂಗೆ ಮಾತಾಡ್ತಾರೆ, ತಾವು ಏನು ಹೇಳ್ತೀರಿ? ತಾವು ಕಲಬುರಗಿಯ ಯಾವ ಊರಿನವರು? ಸರ್ ಇಲ್ಲೇ ಗುಲ್ಬರ್ಗಾ ಸಿಟಿಯಲ್ಲೇ ಇರೋದು ಸರ್. ಗುಲ್ಬರ್ಗಾ ಸಿಟಿ ರೋಡ್
ಪರಿಸ್ಥಿತಿ ಅಂತೂ ಬಹಳ ಖರಾಬ್ ಅದ ಸರ್. ಹ್ಞೂ ರೀ ಸರ್. ಡಾಂಬರ್ ಎಲ್ಲಿದೆ ಅಂತ ಹೇಳಿ ಹುಡುಕಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಹೌದು ಸರ್, ಕರೆಕ್ಟ್. ಮಳೆ ಬಂದ್ರೆ ಮುಗೀತ್ ಸರ್, ಬೈಕ್ ಮೇಲೆ ಹೋಗೋ ಪರಿಸ್ಥಿತಿನೇ ಇಲ್ಲ, ಆ ತರ ಇದೆ. ನಿಜ ಸರ್. ಬಟ್ ಇವರು ಟ್ಯಾಕ್ಸ್ ಆಗ್ಲಿ ಎಲ್ಲ ಕಲೆಕ್ಷನ್ ಆಗ್ಲಿ ಎಲ್ಲ ಡಬಲ್ ಮಾಡಿ ಕೂಡ್ಸಿದಾರೆ. ನಿಜ ಸರ್. ಒಂದ್ಸತಿ ಓಟ್ ಹಾಕಿ ಗೊತ್ತಿದೀವಿ, ಈಗ ನೆಕ್ಸ್ಟ್ 5 years ತನಕ ಕಾಯ್ಕೊಂಡು ಕೂಡ್ಬೇಕಷ್ಟೇ. ನಿಜ. ಇನ್ನಾದರೂ ಪ್ರಜ್ಞಾವಂತ ಮತದಾರರು, ನಾಗರಿಕರು ನಾವು ನಮ್ಮ ಹಕ್ಕನ್ನು ಚಲಾಯಿಸುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸೋಣ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಶ್ರೀರಾಮ್ ಅಂತೇಳಿ ಶಿರಾದವರು, ನಮಸ್ಕಾರ. ಶ್ರೀರಾಮ್ ಅಂತ ಶಿರಾದಿಂದ ಸರ್. ಸರ್ ಗೊತ್ತಾಯ್ತು, ಹೇಳಿ ಸರ್. ನಿಮ್ಮ ಶಿರಾದಲ್ಲಿ ಹೆಂಗಿದೆ ಸರ್ ರಸ್ತೆ? ಕಾಂಟ್ರಾಕ್ಟ್ ಕೊಡ್ತಾರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಇಷ್ಟು ವರ್ಷ ಅಂತ ಅವ್ರಿಗೆ ಮೇಂಟೆನೆನ್ಸ್ ಕೊಟ್ಬಿಡ್ಬೇಕು. ಹೌದು. ಯಾಕೆಂದ್ರೆ ನೋಡ್ರಿ, ದುಡ್ಡಲ್ಲಿ ಏನಾಗುತ್ತೆ ಅಂದ್ರೆ 1 ಕೋಟಿ ಬಿಡುಗಡೆ ಆದ್ರೆ 50 ಲಕ್ಷ ಇವ್ರು ಕಮಿಷನ್ ಮಿನಿಸ್ಟ್ರು ಎಲ್ಲರೂ ತಿಂದ್ಬಿಡ್ತಾರೆ. 50 ಕೋಟಿ ಒಳಗೆ ಖರ್ಚು ಮಾಡ್ತಾರೆ, 50 ಕೋಟಿ ಏನಾಗುತ್ತೆ ಅಂದ್ರೆ ಅರ್ಧ ಮಾಡ್ತಾರೆ. ಯಾಕೆಂದ್ರೆ ಕಮಿಷನ್ ಕೊಟ್ಟಿರ್ತಾರಲ್ಲ, ಇವ್ರು ಉಳಿಬೇಕಲ್ಲ. ಹಂಗಾಗಿ ಈ ರೋಡ್ಗಳು ಏನಾಗ್ಬಿಡುತ್ತೆ ಅಂದ್ರೆ ಅರ್ಧ ಕೆಲಸ ಆಗ್ತವೆ, 1 ವರ್ಷ 2 ವರ್ಷ ತಿರುಗಿ ಕಿತ್ತೋಗ್ಬಿಡ್ತವೆ. ಈಗ ನೋಡಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ಬಿಟ್ಟಿದೆ ನಗರದಲ್ಲಿ ಅಂದ್ರೆ ರೋಡ್ಗಳನ್ನೆಲ್ಲ ಅಗದು ಬಿಟ್ಟಿದ್ದಾರೆ. ಮನೆ ಗಂಗೆ ಅಂತ ಹೋಗ್ಲಿ ಚೆನ್ನಾಗಿರೋ ರೋಡ್ಗಳನ್ನೆಲ್ಲ ಅಗದು ಬಿಟ್ಬಿಟ್ರು ಹೊರಟ್ಬಿಟ್ರು. ಈಗ ಚೆನ್ನಾಗಿರೋ ರೋಡ್ಗಳು ಹೊರಟೋಗ್ಬಿಟ್ರು. ಇನ್ನ ಇಲ್ಲಿ ಬೆಂಗಳೂರು ಅಷ್ಟೇ, ನಮ್ಮ ಎಲ್ಲಾ ಕಡೆನೂ ಅಷ್ಟೇ ಸರ್. ಕರೆಕ್ಟ್, ನೀವು ಹೇಳೋದು ವ್ಯಾಲಿಡ್ ಪಾಯಿಂಟ್. ನೀವು ಹೇಳ್ದಂಗೆ ಹಿಂಗೆ ಮಾಡಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಅಂತ ಹೇಳಿ ಗದಗದಿಂದ ಕಾಲ್ ಮಾಡಿದ್ದಾರೆ. ಪ್ರೇಮ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಪ್ರೇಮ ಅವರೇ, ಏನ್ ಹೇಳ್ತೀರಿ? ಆಕ್ಚುಲಿ ನಮ್ ಗದಗಿಂದ ಲಕ್ಷ್ಮೇಶ್ವರಿಂದ ಬಾಲೇಶ್ವರ ಗುತ್ಲಾ ಹೋಗೋ ಬಸ್ ರೋಡ್ ಅಲ್ಲಿ ಯಾವ್ದು ಅಲ್ಲಿ ಸರ್. ಹಾ ಸರ್. ಅದೇ ಆಕ್ಚುಲಿ ಎದಕ್ಕೂ ಉಪಯೋಗ ಇಲ್ಲ ಸರ್. ನಾವು ಸ್ನೇಹ ಲೋಕದಿಂದ ಹೇಳೋದು, ಅದಕ್ಕೆ ನಾವು ನಾರ್ಮಲ್ ಡೆಲಿವರಿ ರಸ್ತೆ ಅಂತ ಹೆಸರಿಟ್ಬಿಟ್ಟಿದೀವಿ ಅದಕ್ಕೆ. ಅಂದ್ರೆ ಆ ತರ ತಗ್ಗು ದಿನ್ನಿಗಳೆಲ್ಲ ಇದಾವ ಸರ್ ಅಲ್ಲಿ. ಆಮೇಲೆ ಯಾರು ಪೇಷಂಟ್ ಹೋಗೋ ಹಂಗೆ ಇಲ್ಲ. ಆಮೇಲೆ ನಮ್ಮ ಜನಕ್ಕೂ ಈಗ ನಾವೇನು ಫೈಟ್ ಮಾಡಕ್ಕಾಗಲ್ಲ. ಒಳ್ಳೆ ಶಾಸಕರಿದ್ರು 93 ಹಳ್ಳಿಗಳಲ್ಲಿ ಅವ್ರಿಗೆ ಏನು ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರನ್ನೂ ನಾವು ಬ್ಲೇಮ್ ಮಾಡಕ್ ಆಗ್ತಾ ಇಲ್ಲ. ಸೊ ಹೀಗಾಗಿ ನಾವು ಶಾಸಕರಿಗೂ ಏನ್ ಬ್ಲೇಮ್ ಮಾಡಕ್ಕಾಗಲ್ಲ. ಬಟ್ ಒಂದು ತಪ್ಪಂದ್ರೆ ನಾವು ಗ್ಯಾರಂಟಿಗಳನ್ನೆಲ್ಲ ತಗೊಂಡಿದೀವಿ ಅಂದ್ಮೇಲೆ 10 ಜನ ತಿನ್ನೋರು ಒಬ್ರು ದುಡಿಯೋರಾದ್ರೆ ಮನೇನೆ ನಡೆಯಲ್ಲ. ಅಂತದ್ರಲ್ಲಿ ಸರ್ಕಾರ ಹೆಂಗ್ ನಡೆಸುತ್ತೆ ಸರ್ ಇದು? ಕರೆಕ್ಟ್ ನೀವು ಹೇಳಿದ್ದು ಸರಿಯಾಗಬೇಕು, ಈ ವ್ಯವಸ್ಥೆ ಸರಿಯಾಗಬೇಕು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ನೋಡಿ, ಜನ ಬೇರೆ ಬೇರೆ ಕಡೆಗಳಿಂದ ಕಾಲ್ ಮಾಡಿದ್ರು. ಬೆಂಗಳೂರು ಮಾತ್ರ ಸೀಮಿತ ಆಗಿಲ್ಲ ಈ ರಸ್ತೆ ಗುಂಡಿ ಅನ್ನೋದು. ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ ಜನ ದಂಗೆ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಇವತ್ತಿನ ನಮ್ಮ ರಿಪಬ್ಲಿಕ್ ಕನ್ನಡದ ವಿಶೇಷವಾದಂಥ ಅಭಿಯಾನ. ಇನ್ನು ಮುಂದೂ ಕೂಡ ನಾವು ಮಾಡ್ತೀವಿ, ನೀವು ಸರಿ ಮಾಡಿಲ್ಲ ಅಂತ ಹೇಳಿದರೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.